ಹಾಯ್, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಬ್ಲೂ ಆರ್ಮರ್ ಬಗ್ಗೆ ಮಾಹಿತಿನ ಹೇಳಿದೆ, ಅಂದರೆ ತಗೊಂಡೆ ಅಂತ ಹೇಳಿ. ಇನ್ನೊಂದು ಎಕ್ಸ್ಟ್ರಾ ವಿಡಿಯೋ ಮಾಡಿ ನಾನು ಅದು ಇನ್ಸ್ಟಾಲೇಷನ್ ಹೇಳ್ತೀನಿ ಅಂತ ಹೇಳಿದೆ. ಯಾಕಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇನ್ಸ್ಟಾಲೇಷನ್ ಹೇಗೆ, ಫೀಚರ್ಸ್ ಹೇಗಿದೆ, ಏನು ಪ್ರೈಸ್ ಇದೆ ಅಂತ ಹೇಳಿ, ಟೆಕ್ನಾಲಜಿ ಯಾವ ಥರ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ. ಗೊತ್ತಿಲ್ಲದಿರೋ ವಿಚಾರಗಳು ನಾನು ಇಷ್ಟೊಂದು ತಿಳ್ಕೊತಾ ಇದ್ದೀನಿ. ಹಾಗಾಗಿ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೇನೆ ಹೇಗೆ ಲುಕ್ ಕಾಣುತ್ತೆ, ಟೋಟಲ್ ಪಿಕ್ಚರ್ ಹೇಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತೀನಿ. ಸೊ ಇವಾಗ ಬ್ಲೂ ಆರ್ಮರ್ದು ಅನ್ಬಾಕ್ಸಿಂಗ್ ಆಗಿದೆ. ಜೊತೆಯಲ್ಲಿ ನಾನು ಇವಾಗ ನಿಮ್ಗೆ ಇನ್ಸ್ಟಾಲೇಷನ್ನ ಕೂಡ ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಸೊ ಇದು ಕಂಪ್ಲೀಟ್ ಸೆಟ್ ಬ್ಲೂ ಆರ್ಮರ್ದು. ಇದೇನಿದು? ಇದು ಕ್ಲಾಂಪಾ? ಕ್ಲಾಂಪ್ ಮೌಂಟ್, ಇದು ಅಡೆಸಿವ್ ಮೌಂಟ್. ಓಕೆ. USB-C ಕೇಬಲ್, ವೆಲ್ಕ್ರೋಸ್, ಸ್ಪೇಸರ್ಸ್, ಅಲನ್ ಕೀ. ಇದು ಲೆಫ್ಟ್ ರೈಟ್ ಸ್ಪೀಕರ್ಸ್, JBL ಸ್ಪೀಕರ್ಸ್ ಬರುತ್ತೆ. JBL ಸ್ಪೀಕರ್, ಮೈಕ್, ಇದು ಡಿವೈಸ್. ಓಕೆ. ಇದು ಬಂದು ನಿಮ್ಗೆ ಡಿವೈಸ್ ಕಾರ್ಡ್ ಅಂತಾರೆ. ಇದು ನಿಮ್ಗೆ ಸೀರಿಯಲ್ ನಂಬರ್, ನಿಮ್ದು ಡಿಫಾಲ್ಟ್ ಆಗಿ ಇದು ಡಿವೈಸ್ ಕೋಡ್ ಆಗಿರುತ್ತೆ. ನಿಮ್ಗೆ ಫ್ಯೂಚರ್ ಅಲ್ಲಿ ಏನೇ ಇದ್ರು ಜಸ್ಟ್ ಕಾರ್ಡ್ ಕೊಡೋದು. ಓಕೆ. ವಾರಂಟಿ ಕಾರ್ಡ್ ತರ ಒಂಥರ ಅದೇ ತರ ವಾರಂಟಿ ಕಾರ್ಡ್ ತರ. ಇದು ನಿಮ್ಗೆ ಡಿವೈಸ್ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸ್ಕ್ಯಾನ್ ಮಾಡಿದ್ರೆ ಕೂಡ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಓಕೆ. ಮತ್ತೆ ಜೊತೆಗೆ ಸೆಪರೇಟ್ ಆಗಿ ಬ್ಲೂಆರ್ಮರ್ ಕಾಮ್ಸ್ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ಅಲ್ಲಿ ನಿಮ್ಗೆ ಏನೇನು ಬರುತ್ತೆ ಎಲ್ಲ ಬರುತ್ತೆ. ಓಕೆ. ಸೊ ಇದು ಫಾರ್ಮ್ ವಾಷಬಲ್ ಇರುತ್ತೆ. ಆಕ್ಸಾರ್ ಹೆಲ್ಮೆಟ್ಸ್ಗಳಾದ ಬೇರೆ ಎಲ್ಲ ಹೆಲ್ಮೆಟ್ಸ್ಗಳನ್ನು. ಸೊ ಫಾರ್ಮ್ ಎಲ್ಲ ಫುಲ್ ರಿಮೂವ್ ಮಾಡಿ ಒಳಗಡೆ ಇನ್ಸ್ಟಾಲ್ ಮಾಡಬೇಕು. ಇದು ಕ್ಯಾಲನ್ ಕೀ ಇದೆ. ಇದು ಪರಾನಿಯಲ್ಲಿ ನಂದು ಆಕ್ಚುಲಿ ಅದು ಕಟ್ಟೆ ಆಗೋಗಿತ್ತು. ಪರಾನಿಲ್ಲ, ಅದು ನಿಮಗೆ ಕೀಸ್ ಇಲ್ಲ ಜಸ್ಟ್ ಪ್ಲಾಸ್ಟಿಕ್ ಅಷ್ಟೇ. ಅದು ನಿಮಗೆ ಸೆಪರೇಟ್ ಕ್ಲಾಂಪ್ ಕಿಟ್ ಸಿಗುತ್ತೆ, ಬೇಕಾದ್ರೆ ತಗೊಂಡು. ಹೌದಾ? ₹600 ಕ್ಲಾಂಪ್ ಕಿಟ್ ಎರಡು ಬರುತ್ತೆ. ಅದರಲ್ಲಿ ಅಡೈಸಿವ್ ಕ್ಲಾಂಪ್ ಬರುತ್ತೆ, ಫಿಕ್ಸಿಂಗ್ ಕ್ಲಾಂಪ್ ಬರುತ್ತೆ. ₹600 ಕಿಟ್ ತಗೊಳ್ಳಿ, ಬೇಕಾದ್ರೆ ಸೆಪರೇಟ್ ಸಿಗುತ್ತೆ. ಹೌದಾ? ಓಕೆ. ನಾನು ಅದಕ್ಕೆ ಫೆವಿಕ್ವಿಕ್ ಕಾಣಿಸಿದೀನಿ ಇವಾಗ. ಕ್ವಿಕ್ ಬಟ್ ಅದರಲ್ಲಿ ಸ್ವಲ್ಪ ರೆಕಮೆಂಡೆಡ್. ಅದು ಫೆವಿಕ್ವಿಕ್ ಇವಾಗ ಓಕೆ, ಸ್ವಲ್ಪ ಹೊತ್ತಿಗೆ ಓಕೆ, ಲಾಂಗ್ ಟರ್ಮ್ ಅಲ್ಲಿ ಬಂದ್ಬಿಡುತ್ತೆ, ನಿಲ್ಲಲ್ಲ. ಹೌದಾ? ನಂದು ಫುಲ್ ಅದು ಹಿಂಗ್ ಓಪನ್ ಆಗೋಗಿದೆ ಪ್ಲೇಟ್. ಗಮ್ಮಾಕಿದೀನಿ ನಾನು. ಹೌದಾ? ಓಕೆ. ಸೊ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಈ ತರ ಇನ್ಸ್ಟಾಲೇಷನ್. ಇದ್ರದ್ದು ನಾರ್ಮಲ್ ಪರಾನಿಗೆ ಒಂದಕ್ಕೆ ಮಾತ್ರ ಬರುತ್ತೆ. ಸೆನಾಲೆ ನೀವು ಆಗಿಂಡೆ SMH5, SMH 30K, 50S, ಸ್ಪೈಡರ್ RT1 ಅದಕ್ಕೆಲ್ಲ ಹೋದ್ರೆ ನಿಮಗೆ ಇದರ ಕ್ಲಾಂಪ್ ಕಿಟ್ ಬರುತ್ತೆ. ಓ, ಗೊತ್ತಿರಲಿಲ್ಲ ನನಗಿದು. ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಸೀಕ್ರೆಟ್ ಮಾಡಿದ್ರು ಜನ ಅದನ್ನ ಫಿಕ್ಸ್ ಮಾಡಕ್ಕೆ. ನಂಗೆ ಐಡಿಯಾ ಇರಲಿಲ್ಲ ಅಷ್ಟೇ. ಒಂದು ವೈರ್ ಮಾತ್ರ ಆಚೆ ಇರುತ್ತೆ. ಓಕೆ. ಕನೆಕ್ಷನ್ ಎಲ್ಲ ವೈರ್ ಒಳಗಡೆ ಹೋಗುತ್ತೆ ನಿಮಗೆ. ಈ ಸ್ಪೀಕರ್ಸ್ ರೈಟ್ ಸ್ಪೀಕರ್ ರೈಟ್, ಲೆಫ್ಟ್ ಸ್ಪೀಕರ್ ಲೆಫ್ಟ್ ಅಂತ ಕೊಟ್ಟಿರ್ತಾರೆ. ಅದು ಹಾಕ್ಬೇಕು. ವೆಲ್ಕ್ರೋಸ್ ಅಂತ ಎಕ್ಸ್ಟ್ರಾ ವೆಲ್ಕ್ರೋಮ್ ಇದೆ ಅದಕ್ಕೆ? ಇಲ್ಲ, ಒಂದೇ. ಓಕೆ. ಇದು ಸ್ಪೇಸರ್ಸ್. ಏನಾದ್ರು ನಿಮ್ ಸ್ಪೀಕರ್ ಪಾಕೆಟ್ ಫುಲ್ ಹೊರಗಡೆಗಿತ್ತು, ನಿಮ್ಗೆ ಸೌಂಡ್ ಕಮ್ಮಿ ಬರ್ತಾ ಇದೆ ಅಂದ್ರೆ ಸ್ಪೀಕರ್ ಸ್ವಲ್ಪ ಆಚೆ ಕಡೆ ತಗೊಂಡ್ಬರಕ್ಕೆ ಸ್ಪೇಸರ್ಸ್ ಯೂಸ್ ಮಾಡ್ತಾರೆ. ನಾಳೆ ಕೊಟ್ಟು ಇದು ಫಸ್ಟ್ ಒಳಗಡೆ ಒಂದು ಅಂಟಿಸಿ ಮತ್ತೆ ಅದ್ರ ಮೇಲೆ ಅಂಟಿಸೋದು ಅಷ್ಟೇ. ಓಕೆ. ವೆಲ್ಕ್ರೋ ಇದೆ ಅಲ್ವಾ, ಬೇಸ್ ವೆಲ್ಕ್ರೋ ಒಳಗಡೆ ಹೋಗುತ್ತೆ. ಇದು ಅಂಟಿಸಿ ಮತ್ತೆ ಮೇಲೆ ಇದ್ದು ಬಂದ್ಬಿಟ್ಟು ಸ್ಪೀಕರ್ ಮೇಲೆ ಪಾರ್ಟ್ ಇದೆ ಅಲ್ವಾ, ಇದು ಬಂದು ಇದಕ್ಕೆ ಅಂಟ್ಕೊಳ್ಳಿ. ಓಹೋ. ಸ್ಪೀಕರ್ಸ್ ಅಂತ ಅದ್ರಲ್ಲಿ ಗಮ್ ಅಂಟಿಸಿದ್ರು. ಅದರಲ್ಲಿ ಗಮ್ ಬರಲ್ಲ. ಇದರಲ್ಲಿ ಮೇಲ್ ವೆಲ್ಕ್ರೋ, ಫಿಮೇಲ್ ವೆಲ್ಕ್ರೋ ಅಂತ ಬರುತ್ತೆ. ಈ ತರ ಓಪನ್ ಆಗಿ ಹೇಳಿದ್ರೆ ಜನಕ್ಕೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ. ಅವಾಗ ಅವರೇ ಮನೇಲಿ ಪಾಪ ಇನ್ಸ್ಟಾಲೇಷನ್ ಮಾಡ್ಕೊಬಹುದು. ನಿಮಗೆ C30 ಕಾಮ್ಸ್ ಅಂತ ಆಪ್ ಇದೆ. ಆಪ್ ಅಲ್ಲೇ ಎಲ್ಲ ವಿಡಿಯೋ ಇರುತ್ತೆ ಇನ್ಸ್ಟಾಲ್ ಮಾಡೋದು. ಓಕೆ. ಬ್ಲೂ ಆರ್ಮರ್ ಅವ್ರದಾ? ಆಪ್ ನೀವು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ್ರೆ ನಿಮಗೆ ಫುಲ್ ಕನೆಕ್ಷನ್ ಆಗೋದು. ಕನೆಕ್ಟ್ ಆಗುತ್ತೆ ನಾರ್ಮಲ್ ಆಗಿ. 100% ಫೀಚರ್ಸ್ ಯೂಸ್ ಮಾಡಬೇಕಾದ್ರೆ ಆಪ್ ಡೌನ್ಲೋಡ್ ಮಾಡಲೇಬೇಕು. ಆಪ್ ಅಲ್ಲಿ ಯೂಸರ್ ಮ್ಯಾನ್ಯುಯಲ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಹೌ ಟು ಫಿಕ್ಸ್, ಹೌ ಟು ಪೇರ್, ಹೌ ಟು ಪೇರ್ ವಿತ್ ಅದರ್ ಬ್ರಾಂಡ್ ಇಂಟರ್ಕಾಮ್, ಹೌ ಟು ಮೇಕ್ ಅ ಕಾಲ್ ಇನ್ ಬ್ಲೂ ಆರ್ಮರ್ ಎಲ್ಲ ತೋರಿಸುತ್ತೆ. ನೈಸ್. ನಮ್ಮ ಇಂಡಿಯನ್ ಬ್ರ್ಯಾಂಡ್, ಇದರಲ್ಲಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಇದು. ಹೌದಾ? ಓ, ಗೊತ್ತಿರಲಿಲ್ಲ ಇದು. ಓ, ಮೇಡ್ ಇನ್ ಇಂಡಿಯಾ ಇದು. ಸೆಕೆಂಡ್ ಫೇಸ್ ಮೇಡ್ ಇನ್ ಬೆಂಗಳೂರು. ಯೂಸ್ ಆಗಿದೆ ಇದು ಆಕ್ಚುಲಿ ನೋಡಕ್ಕೆ. ಎಷ್ಟು ಅವರ್ ಬರುತ್ತೆ ಸರ್ ಇದು ಬ್ಯಾಟ್ರಿ ಪ್ಯಾಕು? ನೀವು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ನಿಮಗೆ 11 to 12 hours ಬರುತ್ತೆ. ಕಾಲ್, ಮ್ಯೂಸಿಕ್ ಎಲ್ಲ ಸೇರಿ ಸ್ಟ್ಯಾಂಡ್ ಬೈ ಇಟ್ರೆ ಡಿಪೆಂಡ್ಸ್ ಹೆಂಗ್ ಯೂಸ್ ಮಾಡ್ತೀರಾ ನೀವು. ಕೆಲವರು 3 days ಬರುತ್ತೆ, ಕೆಲವರು 1 week ಬರುತ್ತೆ. ಹೌದು, ನನ್ನ ಫ್ರೆಂಡ್ 4 days ಬಂದಿದೆ ಇದು. ಅಷ್ಟೇ. ಮೆಮೊರಿ ಕಾರ್ಡ್ ಎಲ್ಲ ಇದಕ್ಕೆ ಬರಲ್ಲ. ಬ್ಲೂಟೂತ್ ಕನೆಕ್ಷನ್ ನನ್ನ ಫೋನಿಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿರ್ತೀನಿ. ಓಕೆ. ಇದು ನಾವಿಬ್ರು ಮಾತಾಡ್ಕೊಂಡು ಹೋಗ್ಬೋದು ಇದರಲ್ಲಿ. ಇದು ಕಾಲ್ ಅಲ್ಲ, ಸೆಂಟರ್ ಕಾಲ್. ಇದು ವಾಲ್ಯೂಮು, ಇದು ಚೇಂಜ್. ಇದು ಇದು ವಾಲ್ಯೂಮು. ಓಕೆ. ಇದು ನಿಮಗೆ ಅಪ್ ಡೌನ್.
ಮ್ಯೂಸಿಕ್ ಏನಾದರೂ ಚೇಂಜ್ ಮಾಡ್ಕೊಳ್ಳೋಕೆ ಪ್ಲೇ ಪಾಸ್ ಕಾಲ್ ಅಟೆಂಡ್ ಮಾಡೋದು, ಇದು ಫಾರ್ವರ್ಡ್ ಬ್ಯಾಕ್ವರ್ಡ್ ಅದೆಲ್ಲ ಬರುತ್ತೆ. ಮತ್ತೆ ನಿಮ್ಗೆ ಇದನ್ನ ತೋರಿಸ್ಕೊಡ್ತೀನಿ ಫಿಕ್ಸ್ ಆದ್ಮೇಲೆ ನಿಮಗೆ ಕನೆಕ್ಷನ್ಸ್ ಹಿಂಗೆ. ಸೊ ಒಳಗಡೆ ಅವರು ವೆಲ್ಕ್ರಮ್ದೆಲ್ಲ ತೋರಿಸಿ ಫಿಟ್ ಮಾಡಾಗಿದೆ. ಸೊ ಇವಾಗ ಔಟ್ ಅಲ್ಲಿ ಲುಕ್ ಹೆಂಗ್ ಕಾಣುತ್ತೆ ಅಂತ ಫಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಕ್ಲಾಂಪ್ ತರ ಇರುತ್ತೆ, ಕ್ಲಾಂಪ್ ನಿಂಗ್ ಮೇಲೆ ಮಾಡಿ ಓಕೆ ಏನ್ ಮಾಡಿ ಓ ನೀರೇ ಹೋಗಲ್ಲ ಅವಾಗ. ಬರಲ್ಲ ಇದು ಲಾಕ್, ಒಂದು ಟೈಪ್ ಲಾಕ್ ನಿಮ್ಗೆ ಆಚೆ ಕಡೆ ಬರಬಾರದು ಅಂತ. ಓಪನ್ ಮಾಡ್ಬೇಕಾದ್ರೆ ಈ ಲಾಕ್ ನ ಮೇಲೆ ಲಿಫ್ಟ್ ಮಾಡಿ ರಪ್ಪಂತ ಎಳಿಯಕ್ಕೆಲ್ಲ ಆಗಲ್ಲ. ಲೋಡ್ ಮಾಡ್ಬೇಕು, ರಪ್ಪಂತ ಎಳೆದ್ರೆ ಕಟ್ ಆಗ್ಬಿಡುತ್ತೆ. ಇದು ಆಂಟನಾ ಹಿಂಗ್ ಜಸ್ಟ್ ಹಿಂಗ್ ಮೇಲೆ ಲಿಫ್ಟ್ ಮಾಡಿ ಓಪನ್ ಮಾಡಿದ್ರೆ ಆಂಟನಾ ಬರುತ್ತೆ. ಏನಕ್ಕಿದೆ ಆಂಟನಾ ಇವಾಗ ಬೇಕಾದ ಟ್ರಾನ್ಸ್ಮಿಷನ್ ರೇಂಜ್. ಇವಾಗ ನೀವು ನಿಮ್ಗೆ ಇಂಟರ್ಕಮ್ ರೇಂಜ್ ಹಿಡಿತಾ ಇಲ್ಲ, 700 ಮೀಟರ್ಸ್ 800 ಮೀಟರ್ಸ್ ದೂರ ಇದ್ದಾರೆ. ಎಷ್ಟು ಹೋಗುತ್ತೆ ಟೋಟಲ್? ಎಷ್ಟು 1.1 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ, ಅಷ್ಟು ಹೋಗಲ್ಲ. 900 ಮೀಟರ್ಸ್ ರಿಯಲ್ ವರ್ಲ್ಡ್ ರೇಂಜ್ ಅಂತ ಅಷ್ಟೇ. 1 ಕಿಲೋಮೀಟರ್ ಒಳಗಡೆ 1 ಕಿಲೋಮೀಟರ್ ಒಳಗಡೆ ಹೆಂಗೆ ಅಂದ್ರೆ ನಿಮ್ಗೆ ಖಾಲಿ ಸ್ಪೇಸ್ ಇರ್ಬೇಕು, ಸೆಂಟ್ರಲ್ ಗೋಡೆ ಅದೆಲ್ಲ ಇದ್ರೆ ಆಗಲ್ಲ. ಖಾಲಿ ಸ್ಪೇಸ್ ಇದೆ. 1 ಕಿಲೋಮೀಟರ್ ಇಲ್ಲ, 900 ಮೀಟರ್ಸ್ ಅಷ್ಟೇ, 850 to 900 ಮೀಟರ್ಸ್ ಅಷ್ಟೇ. ವಾರಂಟಿ ನಿಮ್ಗೆ 2 years ರಿಪ್ಲೇಸ್ಮೆಂಟ್ ವಾರಂಟಿ ಬರುತ್ತೆ. ಬ್ಯಾಟ್ರಿಗೆ ಬರಲ್ಲ, ಬ್ಯಾಟ್ರಿ ಏನಾದ್ರು ನಿಮ್ಗೆ ಸ್ಪೇರ್ ಸಿಗುತ್ತೆ, ಸ್ಪೇರ್ ಹಾಕ್ಸ್ಕೊಂಡು ತೊಂದರೆ ಏನಾಗಲ್ಲ. ಕೊಟ್ಟರೆ ನಾವು ಕಂಪ್ನಿ ಕಳಿಸಿ ವಿತಿನ್ 2 or 3 days ನಿಮ್ಗೆ ರೆಡಿಯಾಗಿ ಬರುತ್ತೆ. ಬೇರೆ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಸಿಗುತ್ತೆ. MRP ಏನಿದೆ ಸರ್? MRP 10,999, 10,999 rupees, 11,100 ರೂಪಾಯಿ. ನಿಮ್ಮ ಕಡೆಯಿಂದ ಸ್ವಲ್ಪ ಡಿಸ್ಕೌಂಟ್ ಮಾಡಿ. ಓಕೆ, ಸೊ ಇದು ಬ್ಲೂ ಆರ್ಮರ್. ಇನ್ನೊಂದು ಏನಂದ್ರೆ ಡಿವೈಸ್ ಒಂದು ಸ್ಪೆಷಾಲಿಟಿ ಏನಂದ್ರೆ ದಿಸ್ ಇಸ್ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಬೆಂಗಳೂರು. ನಮ್ಮ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರ್ ಆಗೋದು. ನಿಮ್ಗೆ ಏನಾದ್ರು ಫ್ಯೂಚರ್ ಅಲ್ಲಿ ಏನೋ ವಾರಂಟಿ ಇಶ್ಯೂ ಇತ್ತು ಅಂದ್ರೆ, ಏನಾದ್ರು ರಿಪೇರ್ ಆಯ್ತು ಅಂದ್ರೆ, ಆಫ್ಟರ್ ದ ವಾರಂಟಿ ಆದ್ರೆ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ಅದನ್ನ ನಿಮ್ಗೆ ರೆಕ್ಟಿಫೈ ಮಾಡ್ಕೊಡ್ಬೋದು. ಬೇರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಎಲ್ಲ ಇದೆ, ಅದಕ್ಕೆ ನಿಮ್ಗೆ ರೆಕ್ಟಿಫೈ ಮಾಡಕ್ಕಾಗಲ್ಲ. ಒಂದ್ಸ ಡಿವೈಸ್ ಇಸ್ಕೊಂಡು ನೀವು ಐದರ್ ಥ್ರೋ ಇಟ್ ಔಟ್, ಇಲ್ಲ ನೀವು ಎಸ್ ಪಿ ರೋಡ್ ಅಲ್ಲಿ ಇಲ್ಲಿ ಹೋಗಿ ತಗೊಂಡು ಮಾಡಿಸ್ಕೊಬಹುದು. ಬಟ್ ಅದು ಫೀಸಬಲ್ ಅಲ್ಲ. ಇದೇನಾಯ್ತು ಅಂದ್ರೆ ನಿಮ್ಗೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಬಹುದು. ನಿಮ್ಗೆ ಒರಿಜಿನಲ್ ಸ್ಪೇರ್ಸ್ ಎಲ್ಲ ರಿಪ್ಲೇಸ್ಮೆಂಟ್ ಮಾಡಬಹುದು. ಓಕೆ, ಕಂಪನಿ ಕಳಿಸಿದ್ರೆ ಮಾಡಿ ಕೊಡ್ತಾರೆ. ಇಟ್ ಬಿ ಪೇಯಬಲ್ ಆಫ್ಟರ್ ವಾರಂಟಿ. ಸೊ ನೋಡಿ 2 ವರ್ಷ ವಾರಂಟಿ ಇದೆ ಇದಕ್ಕೆ. ಸೊ ಆಮೇಲೆ JBL ಸ್ಪೀಕರ್ಸ್ ಇರೋದ್ರಿಂದ ಇದು ಹೆವಿ ಎಫೆಕ್ಟಿವ್ ಇರುತ್ತೆ ಒಳಗಡೆ. ಲೈಕ್ ನೀವು ಮ್ಯೂಸಿಕ್ಸ್ ಆಗಲಿ ಅಥವಾ ಕಾಲಲ್ಲಾಗಲಿ ಕ್ಲಾರಿಟಿ ಚೆನ್ನಾಗಿರುತ್ತೆ. ಸೊ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟ್ ಆಗಿ ದೊಡ್ಡದಾಗೆ ಕಾಣುತ್ತೆ. ಚೆನ್ನಾಗಿ ಯೂಸ್ ಮಾಡ್ತಾ ಇರೋರಿಗೆ ಒಂದು ಸ್ವಲ್ಪ ಟೈಮ್ ಬೇಕು. ಇಷ್ಟು ದೊಡ್ಡದು ಒಂದು ಸ್ವಲ್ಪ ಯೂಸ್ ಆಗೋದಕ್ಕೆ ಕಿವಿ ಹತ್ರ, ಯಾಕಂದರೆ ನಂದು ಚಿಕ್ಕದಿತ್ತಲ್ಲ. ಸೊ ಇವಾಗ ನನಗೊಂದು ಸ್ವಲ್ಪ ಟೈಮ್ ಬೇಕಿದು ಸೆಟ್ ಆಗೋದಕ್ಕೀಗ. ಓವರ್ ಆಲ್ ಲುಕ್ ನೋಡಿ ಈ ಥರ ಕಾಣುತ್ತೆ. ಆಂಟನಾ ಲಾಂಗ್ ರೇಂಜ್ ಡಿಸ್ಟೆನ್ಸ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಂಟನಾ ತೆಗಿಬೇಕು, ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ಬಟ್ ಇವಾಗ ಇಫ್ ಇನ್ ಕೇಸ್ ಆಂಟನಾ ಮುರಿದೋಯ್ತು ಅಂತ ಹೇಳಿದ್ರೆ ಸಿಗುತ್ತೆ ಅಲ್ಲ, ರಿಪ್ಲೇಸ್ಮೆಂಟ್. ಓಕೆ, ಈಗ ನನಗೆ ಟ್ರಾನ್ಸ್ಮಿಷನ್ ಒಂದು ಕನೆಕ್ಷನ್ ಆಗ್ತಿದ್ರೆ ನಿಮ್ಗೆ ಲಿಮಿಟೆಡ್ ರೇಂಜ್ ಇರುತ್ತೆ ಅಷ್ಟೇ. ಅದು ಓಕೆ, ಇದು ಕಟ್ಟಾಯ್ತು ಅಂತ ಇಟ್ಕೊಳ್ಳೋಣ. ಇಂಟರ್ಕಾಮ್ ಒಳಗೆ ಪ್ರಾಬ್ಲಮ್ ಏನಾಗಲ್ಲ ನನಗೆ. ಕನೆಕ್ಟ್ ಆಗಿದೆ ಇಂಟರ್ಕಾಮ್ ಒಳಗಡೆ ಲಾಂಗ್ ರೇಂಜ್ ಕನೆಕ್ಟ್ ಆಗಲ್ಲ, ಅಷ್ಟೇ ಪ್ರಾಬ್ಲಮ್. 600 ಮೀಟರ್ಸ್ ಏನಾದ್ರು ಇದ್ರೆ, 600 700 ಮೀಟರ್ಸ್ ಇದ್ರೆ, 800 ಮೀಟರ್ಸ್ ಮೇಲೆ ಇದ್ರೆ ನಿಮಗೆ ಕನೆಕ್ಟ್ ಆಗಲ್ಲ. ಓಕೆ, ಕಷ್ಟ ಆಗುತ್ತೆ. ಇಲ್ಲ ನಿಮ್ಗೆ ನಾರ್ಮಲ್ ಇಂಟರ್ಕಮ್ ಕನೆಕ್ಟ್ ಆಗುತ್ತೆ. ನಾರ್ಮಲ್ ನಿಮ್ಮ ಪಕ್ಕ ಇದೆ ಕನೆಕ್ಟ್ ಮಾಡ್ಕೊಬಹುದು ಎಲ್ಲ. ಒಳಗಡೆ ನಮ್ದು ಏನಿದೆ ಅದು ವರ್ಕ್ ಆಗ್ತಾ ಇರುತ್ತೆ ಅಷ್ಟೇ. ಏನಂದ್ರೆ ನಿಮ್ಗೆ ಫ್ರೀಕ್ವೆನ್ಸಿ ಸ್ವಲ್ಪ ಬೇಗ ಹಿಡಿಯುತ್ತೆ. ಓಕೆ ಓಕೆ, ಅರ್ಥ ಆಯ್ತು. ಅಲ್ಲ, ನಾನು ಅದೇ ಕಟ್ ಆದ್ರೆ ಬಟ್ ಇಂಟರ್ಕಾಮ್ ಒಳಗೆ ಮಿಷಿನ್ ಪ್ರಾಬ್ಲಮ್ ಏನಾಗಲ್ಲ, ಅದನ್ನ ಕೇಳಿದೆ ನಾನು. ಓಕೆ, ಇದನ್ನ ಯಾವ ರೀತಿ ಕನೆಕ್ಷನ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಬಿಡ್ತಾರೆ ಗ್ಯಾಪಲ್ಲಿ. ಸೊ ಬ್ಲೂ ಆರ್ಮರ್ ಕಾಮ್ಸ್ ಅಂತ ಹೇಳಿ ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಪ್ಲೇಸ್ಟೋರಲ್ಲಿ ಆ್ಯಪ್ ಸ್ಟೋರ್ ಅಂತ ಇದೀನಿ, ಪ್ಲೇಸ್ಟೋರಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಕನೆಕ್ಟಿವಿಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಲಾಂಗ್ ಪ್ರೆಸ್ ಮಾಡಬೇಕಾ? ಹೊರಗಡೆ ಹೇಳುತ್ತಲ್ಲ ಪವರ್ ಆನ್ ಅಂತ. ಓಕೆ, ಆನ್ ಆಗಿದೆ, ಡಿವೈಸ್ ಇಸ್ ಆನ್. ನೆಕ್ಸ್ಟ್ ಇವಾಗ ಬ್ಯಾಟ್ರಿ ಎಲ್ಲ ಎಷ್ಟಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಈ ಬಟನ್ ಇದೆ ಅಲ್ವಾ, ಈ ಬಟನ್ ನ ಸಿಂಗಲ್ ಟ್ಯಾಪ್ ಮಾಡಿ ಅಷ್ಟೇ. ಎರಡು ಸಿಂಗಲ್ ಟ್ಯಾಪ್. ಈ ಬಟನ್ ಎರಡು ಸಿಂಗಲ್ ಟ್ಯಾಪ್ ಮಾಡಿ ಪೇರಿಂಗ್ ಮೋಡ್ ಹೋಗಿದೆ. ಬ್ಲೂ ಬಂದ್ರೆ ಪೇರಿಂಗ್ ಮೋಡ್ ಅದು ಹೇಳುತ್ತೆ ಒಳಗಡೆ ನಿಮ್ಗೆ. ಪೇರಿಂಗ್ ಮೋಡ್, ಡಿವೈಸ್ ಕನೆಕ್ಟೆಡ್, ಬ್ಯಾಟರಿ ಎಷ್ಟಿದೆ ಎಲ್ಲ ಹೇಳುತ್ತೆ ನಿಮ್ಗೆ. ಪೇರಿಂಗ್ ಮೋಡ್ ಹೋಗಿದೆ ಇವಾಗ. ಅಷ್ಟು ಫಸ್ಟ್ ಇವಾಗ ಫೋನ್ ಅಲ್ಲಿ ಬ್ಲೂಟೂತ್ ಆನ್ ಮಾಡಿ. ಬ್ಲೂಟೂತ್ ಆನ್ ಮಾಡಾದ್ಮೇಲೆ ಅವೈಲೇಬಲ್ ಡಿವೈಸಸ್ ಅಲ್ಲಿ C30 ಮತ್ತೆ ನಿಮ್ದು ಡಿವೈಸ್ ಕೋಡ್ ಇರುತ್ತೆ, ಕೋಡ್ ಬರುತ್ತೆ. C30 ಕೆಳಗಡೆ ಒಂದು ಇದೆ, C30. ಓಕೆ ಓಕೆ, ಓ ನನಗೆ ಕಾರ್ಡ್ ಅಲ್ಲಿ ಏನು ತೋರಿಸಿದ್ರಿ ಅದು ಸ್ಕೋರ್ ಕೆಳಗಡೆ ಈ ಕಾರ್ಡ್ ಇದೆ ಅಲ್ವಾ, ಸೀರಿಯಲ್ ನಂಬರ್. ಓಕೆ, ಅದೇ ನಂಬರ್ ರಿಜಿಸ್ಟರ್ ಆಗಿರುತ್ತೆ. ಓಕೆ ಓಕೆ. ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರ ಮೇಲೆ ಪೇರಿಂಗ್ ಕನೆಕ್ಟ್ ಆಗುತ್ತೆ. ಓಕೆ, ಅಲೋ ಕೊಡಲ್ಲ, ಆಪ್ಗೆ ಪರ್ಮಿಷನ್ಸ್ ಎಲ್ಲ ಅಲೋ ಕೊಡಬೇಕು. ಕನೆಕ್ಟ್ ಆಗಿದೆ. ನೀವು ಫಸ್ಟ್ ಅಲ್ಲಿ ಕನೆಕ್ಟ್ ಮಾಡಿ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ. ಸಾಫ್ಟ್ವೇರ್ ಅಪ್ಡೇಷನ್ ಇದರಲ್ಲೇ ಆಗೋಗುತ್ತಲ್ಲ. ನಿಮಗೆ ರೆಡ್ ಕಲರ್ ಇಲ್ಲಿ ಚಿಕ್ಕದಾಗಿ ಒಂದು ರೆಡ್ ಕಲರ್ ಆಗಿ ಬರುತ್ತೆ, ಫರ್ಮ್ವೇರ್ ಅಪ್ಡೇಟ್ ಅಂತ. ಜಸ್ಟ್ ಅದನ್ನ ಸ್ವೈಪ್ ಮಾಡಬೇಕು. ಸ್ವೈಪ್ ಮಾಡಿದ್ರೆ ನಿಮ್ಗೆ ಫರ್ಮ್ವೇರ್ ಅಪ್ಡೇಟ್ ಆಗುತ್ತೆ. ಇದು ವಾಲ್ಯೂಮ್ ಅಪ್,
ವಾಲ್ಯೂಮ್ ಡೌನ್, ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಇದನ್ನ ಡಿವೈಸ್ ನೇಮ್ ಇದು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು, ನಿಮ್ಮ ಹೆಸರು ಬೇಕಾದ್ರೆ ಹಾಕೋಬಹುದು. ಇದು ಆಟೋಮೆಟಿಕ್ ವಾಲ್ಯೂಮ್ ಅಂತಾರೆ, ಇದಕ್ಕೆ ಪರ್ಮಿಷನ್ಸ್ ಕೊಡಬೇಕು. ಪರ್ಮಿಷನ್ಸ್ ಅಲವಾಗಿದೆ. ಆಟೋಮೆಟಿಕ್ ವಾಲ್ಯೂಮ್ ನಿಮಗೆ ಅಕಾರ್ಡಿಂಗ್ ಟು ಯುವರ್ ಸ್ಪೀಡ್, ವಾಲ್ಯೂಮ್ ಕಮ್ಮಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ ಆಗುತ್ತಾ? ಆಟೋಮೆಟಿಕ್ ಅದೇ ಆಟೋ ವಾಲ್ಯೂಮ್. ಆಟೋ ಎನೇಬಲ್ ಮಾಡ್ಬಿಡಿ. ಆಟೋಮೆಟಿಕ್ ಸ್ಪೀಡ್ ಜಾಸ್ತಿ ಆದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಸ್ಪೀಡ್ ಕಮ್ಮಿ ಆದ್ರೆ ವಾಲ್ಯೂಮ್. ಗಾಡಿ ಸ್ಪೀಡ್ ಕಮ್ಮಿ ಆದ್ರೆ ಜಾಸ್ತಿ ಅದು ವಿಂಡ್ ನಾಯ್ಸ್ ಬರುತ್ತಲ್ಲ, ವಿಂಡ್ ನಾಯ್ಸ್ ಮೇಲೆ ವರ್ಕ್ ಆಗುತ್ತೆ. ಅದು ವಿಂಡ್ ನಾಯ್ಸ್ ಎಷ್ಟು ಇಂಟೆನ್ಸ್ ಆಗಿದೆ ಅಷ್ಟು ಇಂಟೆನ್ಸಿಟಿ ನಿಮ್ಮ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ರೈಡ್ ಗ್ರಿಡ್ ಅಂತ ಇದು. ದಿಸ್ ನೋಡಿ ಕಮ್ಮಿ ಸೌಂಡ್ ಆಟೋಮೆಟಿಕ್ ಇನ್ನೂ ಮಾಡಿಲ್ಲ, ಅದೇ ಕಮ್ಮಿ. ಓಕೆ ಅಷ್ಟೇ ಯಾಕಂದ್ರೆ ಸೌಂಡ್ ಕಮ್ಮಿ ಇದೆ. ಮತ್ತೆ ರೈಡ್ ಗ್ರಿಡ್ ಅಂತ ಬರುತ್ತೆ. ಈ ರೈಡ್ ಗ್ರಿಡ್ ನೀವು ಆನ್ ಮಾಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇಂಟರ್ಕಾಮ್ ಅಷ್ಟೇ. ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೊಬೋದು ನೀವು. ಪ್ರೈಮರಿ ಗ್ರೂಪ್, ನಿಮ್ಮ ಫ್ರೆಂಡ್ಸ್ 4 ಜನ ಗ್ರೂಪ್, 5 ಜನ ಗ್ರೂಪ್, 20 ಜನ 20 ಮೆಂಬರ್ಸ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು 20 ಮೆಂಬರ್ಸ್ ಇದಕ್ಕೆ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಆಡ್ ಮಾಡಿಕೊಂಡ್ರೆ ನೀವು ಯಾವ ಗ್ರೂಪ್ ಅಲ್ಲಿ ಆ ಗ್ರೂಪ್ ಕನೆಕ್ಟ್ ಮಾಡಿದ್ರೆ ಎಲ್ಲರೂ ಅದೇ ಗ್ರೂಪ್ ಅಲ್ಲಿ ಆಟೋಮೆಟಿಕ್ ಪೇರ್ ಆಗುತ್ತೆ. ಓಕೆ, ಇವಾಗ ನಾನು ಇನ್ನೊಬ್ರ ಜೊತೆ ಪೇರ್ ಮಾಡಿರ್ತೀನಿ, ಡಿಸ್ಕನೆಕ್ಟ್ ಮಾಡೋದು ಹೇಗೆ? ಇವಾಗ ನಾನು ನೀನು ಪೇರ್ ಮಾಡ್ಕೊಂಡಿರ್ತೀವಿ, ಆಫ್ ಮಾಡಿ ಡಿಸ್ಕನೆಕ್ಟ್ ಆಗುತ್ತೆ. ಬೇರೆ ಆಪ್ಷನ್ ಇಲ್ಲ ನನಗೆ ಇಲ್ಲಿ ಕಟ್ ಮಾಡೋ ತರ ಏನು ಆಪ್ಷನ್ ಇಲ್ಲ. ಈ ಬಟನ್ ಡಬಲ್ ಟ್ಯಾಪ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಮತ್ತೆ ಡಬಲ್ ಟ್ಯಾಪ್ ಮತ್ತೆ ಆಟೋಮೆಟಿಕ್ ಆಗುತ್ತಾ ಅದು? ಓಕೆ ಓಕೆ. ಇವಾಗ 4 ಜನ ಬ್ಲೂವಾರ್ಮರ್ ಇದೆ, ನೀವು ಫಸ್ಟ್ ಟೈಮ್ ಕನೆಕ್ಟ್ ಮಾಡಬೇಕು. ಫೋನ್ ತೆಗಿಯಂಗಿಲ್ಲ, ಫೋನ್ ಜೇಬಲ್ ಇದೆ, ಲಾಂಗ್ ಪ್ರೆಸ್ ಮಾಡಿ, ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಇದೇ ತರ 4 ಬ್ಲೂವಾರ್ಮರ್ ಬಂದ್ರೆ ವಿತಿನ್ 5 ಸೆಕೆಂಡ್ಸ್ ಎಷ್ಟಿದೆ ಅಷ್ಟೇ ಕನೆಕ್ಟ್ ಆಗುತ್ತೆ. ಓಕೆ, ಡಿಸ್ಕನೆಕ್ಟ್ ಡಬಲ್ ಟ್ಯಾಪ್. ಡಬಲ್ ಟ್ಯಾಪ್ ಮಾಡಿ ಡಿಸ್ಕನೆಕ್ಟ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಇದರ ರೆಡ್ ಲೈಟ್ ಇವಾಗ ಪೇರಿಂಗ್ ಮಾಡಲ್ ಇದೆ ಇದು. ಸರಿ ಸರಿ. ಇನ್ನೊಂದು ಬ್ಲೂವಾರ್ಮರ್ ತೆಗೆದು ಆನ್ ಮಾಡಿದ್ರೆ ಪಟ್ಟಂತ ಪೇರ್ ಆಗುತ್ತೆ. ಓಕೆ, ಅರ್ಥ ಆಯ್ತು. ಸೊ ಕಾಲಲ್ಲಿ ಇದ್ರೆ ಕನೆಕ್ಟ್ ಆಗಲ್ಲ, ಕಾಲಲ್ಲಿ ನೀವು ಐದರ್ ಮೆಶ್, ಐದರ್ ಮ್ಯೂಸಿಕ್, ಐದರ್ ಕಾಲ್. ಓಕೆ, ಕಾಲ್ನ ಅಷ್ಟೇ. ಡನ್. ಸೊ ನೋಡಿ ಬ್ಲೂವಾರ್ಮರ್ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಬಟ್ ಇನಿಷಿಯಲಿ ನಿಮ್ಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಸೊ ಇದು ಹೊಸ ಹೆಲ್ಮೆಟಿನ ಲುಕ್ಕು ನಂದು. ಹೊಸ ಹೆಲ್ಮೆಟ್ಟು, ಹೊಸ ಇಂಟರ್ಕಾಮು ನೋಡಿ ಚೆನ್ನಾಗಿದೆ, ನೈಸ್ ಅಲ್ಲ? ಸೊ ಇವಾಗ ಬ್ಲೂವಾರ್ಮರ್ ಇನ್ಸ್ಟಾಲೇಷನ್ನು ಮತ್ತು ಹೆಲ್ಮೆಟ್ ಲುಕ್ಕು ಎಲ್ಲ ನೋಡಿದ್ದೀರಾ. ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನೀವೇ ಆರಾಮಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಅವ್ರು ಹೇಳ್ದಂಗೆ ಫೋನಲ್ಲಿ ವೀಡಿಯೋಸ್ ಕೂಡ ಇದೆ ಆ್ಯಕ್ಚುಲಿ ಅವ್ರ ವೆಬ್ಸೈಟಲ್ಲಿ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ನಾನು ಇದನ್ನು ಮಾಡಿದ್ದು ಹೆಲ್ಪ್ ಆಗಲಿ ಅಂತ ಒಂದು ವಿಷಯಕ್ಕೆ, ಹಾಗೆ ಟೆಕ್ನಾಲಜಿಗಳು ಯಾವ ರೀತಿ ಡೆವಲಪ್ ಆಗಿದೆ ಅಂತ ತೋರಿಸೋದಕ್ಕೆ. ಸೊ ಹೊಸ ಹೆಲ್ಮೆಟ್ಟು, ಹೊಸ ಇಂಟರ್ಕಾಮ್, ಫುಲ್ ರೆಡಿ ರೈಡ್ಗೆ. ಸೊ ನಾನು ಭೀಮಾ ಹೊರಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ನಿಮ್ಮ ಆಶೀರ್ವಾದ ಇದ್ದರೆ ನಾವು ಜಪಾನವಾಗಿ ಮನೆಗೆ ತಲುಪ್ತೀವಿ. ಹಾಗೇನೆ ಇಫ್ ಇನ್ ಕೇಸ್ ನೀವೇನಾದರೂ ಬ್ಲೂವಾರ್ಮರ್ ಇಂಟರ್ಕಾಮ್ನ ತಗೋಬೇಕು ಅಂತ ಹೇಳಿದ್ರೆ, ಇದೇ ಊರುಷಿ ಥಿಯೇಟರ್ ಹತ್ತಿರುವಂಥ ಹೆಲ್ಮೆಟ್ ಪ್ಯಾರಡೈಸಿಗೆ ಬಂದರೆ ನನ್ನ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಾರಂತೆ. ಬನ್ನಿರಿ, ತಗೊಳ್ರಿ. ಸೊ ಬನ್ನಿ, ಶಾಪಿಂಗ್ ಮಾಡಿ. ಯಾಕಂದರೆ ಇದೆಲ್ಲ ಒಂದು ಬೇಸಿಕ್ ನೀಡ್ಸ್ ಫಾರ್ ಎ ರೈಡರ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆಲ್ಲಾನು. ಸೊ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು, ಏನೋ ಯೂಸ್ ಅಂತ್ರೋ ಇನ್ವೆಸ್ಟ್ಮೆಂಟು ಅಥವಾ ಯಾವಾಗ ಹೋಗೋದ ಅಂತ ಆ ಥರ ಎಲ್ಲ. ನಾನು ಸೆನಾ ಆಗಲಿ, ನಾನು ಹೆಲ್ಮೆಟ್ ಆಗಲಿ 5 ವರ್ಷ ಯೂಸ್ ಮಾಡಿದ್ದೀನಿ. ಈಗ ಅಪ್ಗ್ರೇಡ್ ಆಗಿದ್ದೀನಿ ಅಂದರೆ ಇನ್ನೊಂದು 8 ವರ್ಷ ಇದನ್ನು ನಾನು ಯೂಸ್ ಮಾಡ್ಕೋಬೋದು. ನಿಮ್ಮ ಮೇಂಟೆನೆನ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಐಟಮ್ಸ್ಗಳು ತೊಗೊಳ್ಳೋದನ್ನು. ಸೊ ಹಾಗಾಗಿ ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ನ ಮಾಡಿ ತಗೊಳ್ಳಿ. ಸೊ ವಿಡಿಯೋ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.